ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್, ಸುಚಿತ್ರಾಸ್ ಬ್ಲಾಗ್. ಇದು ನನ್ನ ಹಸ್ಬೆಂಡಿದ್ದು ಬರ್ತಡೇ ಹಿಂದಿನ ದಿನ. ಸೊ ನಾವು ಸ್ವಲ್ಪ ಊರ ಕಡೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇದೆ ಅಂತ. ಸೊ ಆನ್ ದ ವೇ ನಮಗೆ ಗೊರೂರು ಡ್ಯಾಮ್ ಸಿಕ್ಕುತ್ತೆ. ನಮ್ಗೆ ಅದ್ರ ಮೇಲೆ ಒಂದು ಹೋಗೋ ಪರ್ಮಿಷನ್ ಸಿಕ್ಕಿತ್ತು, ಒಬ್ಬರು ಫ್ರೆಂಡ್ ಕಡೆಯಿಂದ ರೆಫರೆನ್ಸ್ ಸಿಕ್ಕಿತ್ತು. ಸೊ ಅದಕ್ಕೆ ಗೊರೂರು ಡ್ಯಾಮ್ ಹೋಗೋಣ, ಬಿಕಾಸ್ ತುಂಬ ಈವ್ನಿಂಗ್ ತುಂಬ ಚೆನ್ನಾಗಿರುತ್ತೆ, ಸನ್ಸೆಟ್ ಕೂಡ ಆಗ್ತಿತ್ತು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಗೊರೂರು ಡ್ಯಾಮ್ ಮೇಲೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಹಾಸನ ಕಡೆಯವ್ರಿಗೆ, ಅರ್ಕಲ್ಗೋಡು ಹಾಸನ ಡಿಸ್ಟಿಕ್ ಅವರಿಗೆ ಗೊರೂರು ಡ್ಯಾಮ್ ಗೊತ್ತಿರುತ್ತೆ. ಗೊರೂರು ಡ್ಯಾಮು ಹಾಸನ ಮತ್ತು ಅರ್ಕಲ್ಗೋಡ್ ಮಧ್ಯದಲ್ಲಿ ಬರುತ್ತೆ, ಆನ್ ದ ವೇ ಸಿಕ್ಕುತ್ತೆ. ಸೊ ಇಟ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಡ್ಯಾಮ್. ಆ್ಯಂಡ್ ಇದು 1979 ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 58.5 ಮೀಟರ್ಸ್ ಇದೆ. ಸನ್ಸೆಟ್ ನೋಡೋಕ್ಕೆ ಒಳ್ಳೆ ಟೈಮಿಂಗ್ಸು, ಪರ್ಫೆಕ್ಟ್ ಟೈಮಿಂಗ್ಸಿಗೆ ಹೋಗಿದ್ವಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್. ಅದಕ್ಕೆ ನಾವು ಒಂದು ಸಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಯಾವಾಗ್ಲೂ ಆನ್ ದ ವೇ ಹೋಗ್ಬೇಕಾದ್ರೆ ನೋಡ್ತಿದ್ವಿ, ಬಟ್ ಯಾವತ್ತೂ ಕೂಡ ನಾವು ಬ್ರಿಡ್ಜ್ ಮೇಲೆ ಅಥವಾ ಡ್ಯಾಮ್ ಮೇಲೆ ಹೋಗಿತ್ತಿಲ್ಲ. ಸೊ ದಿಸ್ ಇಸ್ ಅ ಫಸ್ಟ್ ಟೈಮ್ ನಾವು ಹೋಗ್ತಿದ್ವಿ. ಆ್ಯಂಡ್ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್. ತುಂಬ ಗಾಳಿ ಬೀಸ್ತಿತ್ತು, ತುಂಬ ಪೀಸ್, ಯಾರೂ ಇತ್ತಿಲ್ಲ. 1-2-3 ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಗಾಳಿ ಅಂದರೆ ತುಂಬ ಗಾಳಿ ಇತ್ತು. ಸೊ ಅದರಲ್ಲೂ ಮ್ಯಾನೇಜ್ ಮಾಡಿಕೊಂಡು 1-2 ಫೋಟೋಸ್ ತೊಗೊಂಡ್ವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ. ಸೊ ಬ್ಯೂಟಿಫುಲ್ ಸನ್ಸೆಟ್ ನೋಡಬೇಕು ಅಂದರೆ ಈ ಟೈಮಿಂಗ್ಸಲ್ಲಿ ಹೋದರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಸಿಟಿ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿಂದ ಮನೆಗೆ ಬಂದ್ವಿ. ಅಲ್ಲಿ ನನ್ನ ಹಸ್ಬೆಂಡದು ಫ್ರೆಂಡ್ ಕೇಕ್ ತೊಗೊಂಬಂದಿದ್ರು, ಅವ್ರವ್ರ ಫ್ಯಾಮಿಲಿಯವರೆಲ್ಲ. ಯಾಕಂದರೆ ನಾಳೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಕಟ್ ಮಾಡಿಸ್ತೀವಿ ಅಂತ. ಸೊ ಇಲ್ಲಿ ಎಲ್ಲರೂ ಕೂತ್ಕೊಂಡು ನನ್ನ ಹಸ್ಬೆಂಡಿಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಇಟ್ ವಾಸ್ ಒನ್ ಆಫ್ ದ ನೈಸ್ ಮೂಮೆಂಟ್. ನಾವು ಎಷ್ಟೋ ದೂರದಿಂದ ಇರ್ತೀವಿ, ನಮ್ಮನ್ನ ಜ್ಞಾಪಿಸ್ಕೊಂಡು ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಫ್ರೆಂಡ್ಸ್ ಬಂದು ಕಟ್ ಮಾಡಿಸ್ಬೇಕಾದ್ರೆ ಇಟ್ ವಿಲ್ ಬಿ ವೆರಿ ನೈಸ್ ಮೂಮೆಂಟ್. ಸೊ ಎಲ್ಲರಿಗೂ ಅವ್ರ ಮಗನಿಗೆ ಕೇಕ್ ತಿನ್ನಿಸ್ತಿದ್ದಾರೆ. ಸೊ ಹಾಗೆ ಇಲ್ಲಿ ಅವ್ರ ತಾಯಿಗೆ ಕೇಕ್ ತಿನ್ನಿಸ್ತಿದ್ದಾರೆ. ಹಾಗೆ ನಾನು ಎಲ್ಲರೂ ಕೇಕ್ನ ತಿನ್ಕೊಂಡು ಜಸ್ಟ್ ಸಾಂಗ್ ಹಾಕ್ಕೊಂಡು ಜಸ್ಟ್ ಹಾಗೆ ಚಿಲ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಆ್ಯಂಡ್ ಅವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾರೆ ಅಂತ ಸ್ವಲ್ಪ ಎಲ್ಲರೂ ಗಡಿಬಿಡಿಲಿದ್ವಿ. ಬ್ಯಾಂಗ್ಳೂರಿಂದ ಒಬ್ಬರು ಗೆಸ್ಟ್ ಬರೋರಿದ್ದರು. ಸೊ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಅವ್ರ ಬರ್ತಡೇಲಿ ಯಾರು ಬಂದಿದ್ದರು ಗೆಸ್ಟ್, ನಮಗೆ ಸರ್ಪ್ರೈಸ್ ಆಗಿ ಅವ್ರ ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಸೊ ಇಲ್ಲಿ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಮಾಡಿಕೊಂಡು, ಯೂಶ್ವಲಿ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ ನಾವು ಅದನ್ನ ಒಂಥರ ಲೈಫುಲ್ಲಾಗಿ ಎಂಜಾಯ್ ಮಾಡ್ತೀವಿ. ಅದಕ್ಕೊಂದು ಜೀವ ತುಂಬಿಸ್ತೀವಿ. ಯಾಕಂದರೆ ಒಂದು ಡಲ್ಲಾಗಿ ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಅದು ಮಾಡ್ತಿದ್ರೆ ಏನೋ ಒಂಥರ ಎಂಜಾಯ್ ಮಾಡೋಕ್ಕಾಗಲ್ಲ ಆ ಮೂಮೆಂಟನ್ನ. ಸೊ ನಾವು ಯಾವಾಗಲೂ ಸ್ವಲ್ಪ ಲೈಫುಲ್ಲಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲನೂ ಖುಷಿ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಕ್ಕೆ ಯಾವಾಗಲೂ ಇಷ್ಟಪಡ್ತೀವಿ. ಸೊ ಹಾಗೆ ಇಲ್ಲಿ ಎಲ್ಲರೂ ಸಾಂಗ್ ಹಾಕ್ಕೊಂಡು ಟಿ ವಿಲಿ ಕೇಕೆಲ್ಲ ಕಟ್ ಮಾಡಿ ಪ್ರತಿಯೊಬ್ಬರಿಗೂ ತಿನ್ನಿಸಿ ಪುನಃ ಅವ್ರ ಕೈಲೆಲ್ಲ ಡ್ಯಾನ್ಸ್ ಮಾಡಿಸೋಣ ಅಂತ ಪ್ಲ್ಯಾನ್ ಆಗಿದ್ವಿ. ಬಟ್ ಟೈಮ್ ಕನ್ಸ್ಟ್ರಿಕ್ಟ್ ಇರೋದ್ರಿಂದ, ಯಾಕಂದರೆ ಅವ್ರಿಗೂ ಕೂಡ ಫ್ರೆಂಡ್ ಕೂಡ ದೂರ ಹೋಗಬೇಕಿತ್ತು, ಅವ್ರಿಗೂ ಊರಿಗೆ ಹೋಗಬೇಕಿತ್ತು. ಸೊ ಅದರಿಂದ ಡ್ಯಾನ್ಸ್ ಮಾಡಲಿಕ್ಕಾಗಿಲ್ಲ. ಬಟ್ ಅವ್ರ ಮಗನ ಕೈಲಿ ಡ್ಯಾನ್ಸ್ ಮಾಡಿಸಿ, ಮತ್ತು ನನ್ನ ಹಸ್ಬೆಂಡು, ಅವ್ರ ಕಝಿನ್ನು ಎಲ್ಲರೂ ಡ್ಯಾನ್ಸ್ ಮಾಡಿದರು. ಹಾಗೆ 1-2-3 ಸ್ಟೆಪ್ ಹಾಕಿದರು. ಸೊ ಹಿಂಗಿದ್ರೆ ಎಲ್ಲರ ಮನೇಲೂ ಒಂಥರ ಖುಷಿಯಾಗಿ ಲೈಫುಲ್ಲಾಗಿ ಏನೇ ಸೆಲೆಬ್ರೇಷನ್ ಮಾಡೋಕ್ಕೂ ತುಂಬ ಖುಷಿಯಾಗುತ್ತೆ. ಸೊ ಎಲ್ಲರಿಗೂ ಏನು ಹೇಳೋದು ಅಂದರೆ, ನಿಮ್ದು ಏನೇ ಒಂದು ಚಿಕ್ಕ ಇವೆಂಟ್ ಇರಲಿ, ಏನೇ ಇರಲಿ, ದುಡ್ಡು ಖರ್ಚು ಮಾಡೋದಿಲ್ಲ, ಜಸ್ಟ್ ಇರೋ ಮೂಮೆಂಟ್ನೇ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಮಾಡಿ ಪ್ರತಿಯೊಬ್ಬರೂ. ಅವಾಗ ಮನೇಲಿರೋರು ಎಲ್ಲರಿಗೂ ಖುಷಿ ಆಗುತ್ತೆ, ದೊಡ್ಡವರಾಗಲಿ ಪ್ರತಿಯೊಬ್ಬರಿಗಾದ್ರೂ ಒಂಥರ ಖುಷಿ ಆಗುತ್ತೆ, ನಮಗೂ ಲಾಸ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕುತ್ತೆ. ಏನೋ ಒಂಥರ ಲೈಫುಲ್ಲಾಗಿರಿ ಎಲ್ಲರೂ. ಸುಮ್ಮನೆ ಏನೋ ಒಂದು ಇವೆಂಟು, ಓಕೆ ಯಾರ್ದೋ ಒಬ್ಬರು ಕೇಕ್ ಕಟ್ ಮಾಡ್ತಿದ್ದಾರೆ, ಕೇಕ್ ಕಟ್ ಮಾಡ್ಸೋಣ, ತಿನ್ಸೋಣ, ಮುಗೀತು ಅನ್ನ ಮಾಡೋಕ್ಕಿಂತ ಏನಾದ್ರು ಒಂದು ಹೊಸ ಗೇಮ್ಸು, ನಿಮಗೆ ಇವನ್ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಗೇಮ್ಸ್ ಇದೆ. ಫ್ಯಾಮಿಲಿನ ಎಲ್ಲರನ್ನೂ ಎಂಗೇಜ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ 1 ಸೆಕೆಂಡ್ 10 ಮಿನಿಟ್ಸ್ ಮೊಬೈಲ್, ಯಾಕಂದರೆ ಇವಾಗ ಎಲ್ಲನೂ ಮೊಬೈಲ್ ಅಂತ ಆಗ್ಬಿಟ್ಟಿದ್ರೆ ಎಲ್ಲರೂ ಮೊಬೈಲ್ ಸೈಡಿಗೆ ಇಟ್ಟು ಫ್ಯಾಮಿಲಿ ಜೊತೆ ಕೂತ್ಕೊಂಡು
ಟೈಮ್ ಪಾಸ್ ಮಾಡೋದು ಇಟ್ ವಿಲ್ ಬಿ ಅ ಬ್ಯೂಟಿಫುಲ್ ಮೂಮೆಂಟ್. ಯಾಕಂದರೆ ಎಲ್ಲರಿಗೂ ಅವಕಾಶ ಇರಲ್ಲ, ಕೆಲವ್ರಿಗೆ ಇರುತ್ತೆ ಬಟ್ ಅವ್ರನ್ನ ಯೂಸ್ ಮಾಡ್ಕೊಳ್ಳಲ್ಲ. ಸೊ ನಾನು ಹೇಳೋದೇನಂತ ಹೇಳಿದ್ರೆ ಎಲ್ಲರೂ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್.